ತುಮಕೂರಲ್ಲಿ ಜೋರಾಗ್ತಾ ಇದೆ ವಿ ಸೋಮಣ್ಣ ಅವರ ಮತ ಪ್ರಚಾರ. ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಭರ್ಜರಿಯಾಗಿ ಮತಬೇಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ತಿಪಟೂರು ಕ್ಷೇತ್ರದಲ್ಲಿ ಸೋಮಣ್ಣಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ. ತಿಪಟೂರಿನಲ್ಲಿ ಹೊನ್ನವಳ್ಳಿ, ಹಿಂಡಸ್ಕೆರೆ, ಹಾಲ್ಕುರ್ಕೆ ಭಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ಸೋಮಣ್ಣ ರೋಡ್ ಶೋ ನಡೆಸಿದ್ದಾರೆ. ಸೋಮಣ್ಣಗೆ ಬಿಸಿ ನಾಗೇಶ್, ಜೆಡಿಎಸ್ ಮುಖಂಡ ಶಾಂತಕುಮಾರ್ ಸಾಥ್ ಕೊಟ್ಟಿದ್ದಾರೆ. ಅಭಿವೃದ್ಧಿಯನ್ನು ಮಾಡಿ ಇವತ್ತು ದೇಶದ ಘನತೆ ಗೌರವದಲ್ಲಿ ಇವನು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮಾನ್ಯ ಸೋಮಣ್ಣನವರೇ, ಆತ್ಮೀಯರೇ, ಒಂದು ವೇಳೆ 26ನೇ ತಾರೀಕಿನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಚುನಾವಣೆ. ಇಡೀ ಜಗತ್ತು ಅಭಿವೃದ್ಧಿಯನ್ನು ಮಾಡಿ ಇವತ್ತು ದೇಶದ ಘನತೆ ಗೌರವದಲ್ಲಿ ಇವನು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮಾನ್ಯ ಸೋಮಣ್ಣನವರೇ, ಆತ್ಮೀಯರೇ, ಒಂದು ವೇಳೆ 26ನೇ ತಾರೀಕಿನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಚುನಾವಣೆ. ಇಡೀ ಜಗತ್ತು ಅಭಿವೃದ್ಧಿಯನ್ನು ಮಾಡಿ ಇವತ್ತು ದೇಶದ ಘನತೆ ಗೌರವದಲ್ಲಿ ಇವನು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮಾನ್ಯ ಸೋಮಣ್ಣನವರೇ, ಆತ್ಮೀಯರೇ, ಒಂದು ವೇಳೆ 26ನೇ ತಾರೀಕಿನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಚುನಾವಣೆ. ಇಡೀ ಜಗತ್ತು ಅಭಿವೃದ್ಧಿಯನ್ನು ಮಾಡಿ ಇವತ್ತು ದೇಶದ ಘನತೆ ಗೌರವದಲ್ಲಿ ಇವನು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮಾನ್ಯ ಸೋಮಣ್ಣನವರೇ, ಆತ್ಮೀಯರೇ, ಒಂದು ವೇಳೆ 26ನೇ ತಾರೀಕಿನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಚುನಾವಣೆ. ಇಡೀ ಜಗತ್ತು ಅಭಿವೃದ್ಧಿಯನ್ನು ಮಾಡಿ ಇವತ್ತು ದೇಶದ ಘನತೆ ಗೌರವದಲ್ಲಿ ಇವನು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮಾನ್ಯ ಸೋಮಣ್ಣನವರೇ, ಆತ್ಮೀಯರೇ, ಒಂದು ವೇಳೆ 26ನೇ ತಾರೀಕಿನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಚುನಾವಣೆ. ಇಡೀ ಜಗತ್ತು ಅಭಿವೃದ್ಧಿಯನ್ನು ಮಾಡಿ ಇವತ್ತು ದೇಶದ ಘನತೆ ಗೌರವದಲ್ಲಿ ಇವನು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮಾನ್ಯ ಸೋಮಣ್ಣನವರೇ, ಆತ್ಮೀಯರೇ, ಒಂದು ವೇಳೆ 26ನೇ ತಾರೀಕಿನಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈ ಹೋಬಳಿ ಆದ್ಮೇಲೆ ಪಂಚಾಯತ್ ಲೆವೆಲ್ ಬಂದಿದ್ದೀವಿ. ಸುಮಾರು 32-33 ದಿನ ಶಿವಪ್ರಸಾದ್ ಹೋಗ್ಬೇಡ್ರಿ, 30-32 ದಿನಗಳಾದ್ಮೇಲೆ ಮತ್ತೆ ನಾನು ಇನ್ನೂ ಒಂದು ದಿವಸ ನಾನು ತಿಪಟೂರಿಗೆ ಬರ್ತೀನಿ. ನನ್ನ ತಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ, ಇದು ದೇಶದ ಚುನಾವಣೆ, ಭಾರತದ ಭವಿಷ್ಯದ ಚುನಾವಣೆ. ಈ ಭವಿಷ್ಯದ ಚುನಾವಣೆಯಲ್ಲಿ ನಿಮ್ಮ ಪಾತ್ರ, ನಿಮ್ಮ ಭಾವನೆ, ನಿಮ್ಮ ತೀರ್ಮಾನ ಇಡೀ ವಿಶ್ವ ನೋಡ್ತಾ ಇದೆ. ವಿಶ್ವದ ಭೂಪಟದಲ್ಲಿ 2024ರ ಒಂದು ಲೋಕಸಭಾ ಚುನಾವಣೆ ಪ್ರಾಯಶಃ ಕೇವಲ ಭಾರತೀಯರಲ್ಲ, ನಮ್ಮ ಅಮೆರಿಕ ಅಂತ ದೇಶ, ಚೈನಾ ದೇಶ, ಪಾಕಿಸ್ತಾನ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಬಂಧುಗಳೇ, ನನಗೊಂದು ಸಂತೋಷ, 10 ವರ್ಷಗಳಲ್ಲಿ ಇಡೀ ಜನಮನವನ್ನು ಗೆದ್ದು ವಿಶ್ವ ನಾಯಕನ ಪಟ್ಟಕ್ಕೆ ಕೊಂಡೊಯ್ದಂತ ಒಬ್ಬ ಹಿಂದುಳಿದ ವರ್ಗದ ಜಾಮಾರ್ತಕ್ಕಂಥ ಒಬ್ಬ ವ್ಯಕ್ತಿ, ಭಾರತ ದೇಶದ ಒಬ್ಬ ಒಂದು ಅದರ ಶ್ರೀಮಂತಿಕೆಯನ್ನು, ಭಾರತೀಯರ ಸಾರ್ವಭೌಮತೆಯನ್ನ ಎತ್ತಿ ಹಿಡಿದಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಡಳಿತದ ವೈಖರಿಯನ್ನ ಇಡೀ ದೇಶ ಮೆಚ್ಚಿಕೊಂಡಿದೆ. ಒಂದು ವೇಳೆ ಚುನಾವಣೆ ಬಂದಿದೆ.